ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಸೋಮವಾರ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ನೀವು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ವಿಡಿಯೋಗಳು ಇಷ್ಟ ಆಗ್ತದೆ ಅಂದರೆ ಪಟ್ ಅಂತ ಒಂದು ಲೈಕ್ ಮಾಡಿ. ಸಂಚಿಕೆ ಆರಂಭದಲ್ಲೇ ನಾನು ಹೇಳ್ಬಿಡ್ತೀನಿ ಹೈಲೈಟ್ಸ್ನ. ಭೂಮಿ ಇನ್ನು ಮನೆ ಬಿಟ್ಟು ಹೋಗೋಕ್ಕೆ 2 ದಿನ ಇದೆ ಅಂತೇಳ್ಬಿಟ್ಟು ಕಡ್ಡಾಯನ ಹಾಕ್ಕೊಂಡಿರ್ತಾಳೆ. ಆದರೆ ಅದಕ್ಕಿಂತ ಮುಂಚೆನೇ ಭೂಮಿನ ಈಗ ರಾಮ್ ಅವರ ಅಮ್ಮ ಇರ್ತಾರಲ್ಲ ಅವ್ರ ಮನೆಗೆ ಕರ್ಕೊಂಡು ಹೋಗಿರ್ತಾರೆ. ಸೊ ಆ ಹಳ್ಳಿ ವಾತಾವರಣದಲ್ಲಿ ಅಜಿತ್ ಮತ್ತು ಭೂಮಿ ಬ್ಯಾಗ್ನ ಪ್ಯಾಕ್ ಮಾಡ್ಕೊತ ಅಜಿತ್ ಹೇಳಿದ್ರೆ ಭೂಮಿನ ಆಚೆ ಕಳ್ಸೋಕ್ಕೆ ಪ್ಯಾಕ್ ಮಾಡ್ಕೊತ ಹೇಳ್ತಾ ಇದ್ದಾರೆ ಅಂದ್ಬಿಟ್ಟು ಭೂಮಿ ನೊಂದ್ಕೊಂಡಿರ್ತಾಳೆ. ಬಟ್ ಕಥೆನೇ ಚೇಂಜ್ ಆಗಿದೆ. ಈಗ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಒಂದು ಹಳ್ಳಿ ವಾತಾವರಣದಲ್ಲಿ ಒಂದು ಸ್ವಲ್ಪ ದಿನ ಎಪಿಸೋಡ್ಗಳು ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಗಿರಿಜಾ ಲೋಕೇಶಮ್ಮ ಅವರು ಈಗ ರಾಮ್ ತಾಯಿ ಆಗಿದ್ದಾಳೆ. ಭೂಮಿ ರಾಮ್ ತಾಯಿ ಮತ್ತು ಈ ಕುಟುಂಬನ ಯಾವ ರೀತಿ ಒಂದು ಮಾಡ್ತಾಳೆ ಅನ್ನೋದನ್ನ ನೋಡಬೇಕಾಗಿದೆ. ಅಜಿತ್ ಈಗ ಭೂಮಿನ ಹಳ್ಳಿಲಿ ಪ್ರಪೋಸ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಕುಟುಂಬ ಸಮೇತ ಹೋಗ್ತಾ ಇದ್ದಾರೆ. ಬನ್ನಿ ನೋಡೋಣ ಅದೇನಾಗುತ್ತೆ ಸಂಚಿಕೆ ಅಂತ. ನಿಮಗೆ ವಿಡಿಯೋಗಳು ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಕಮೆಂಟ್ಸ್ ಎಲ್ಲ ಮಾಡಿ. ಬನ್ನಿ ನೋಡೋಣ ಸಂಚಿಕೆ ಏನಾಗುತ್ತೆ ಅಂತ. ಫ್ರೆಂಡ್ಸ್, ಸಂಚಿಕೆ ಆರಂಭದಲ್ಲಿ ಈ ಕಡೆ ದೇವಯಾನಿ ಭೂಮಿ ಹತ್ರ ಏನೋ ಬಾಯಿ ಬಿಡಿಸೇ ಬಿಡ್ತೀನಿ ಅನ್ನೋ ಒಂದು ಲೆವೆಲ್ಗೆ ಬಂದಿರ್ತಾಳೆ. ಆದರೆ ಭೂಮಿ ಸಾಹೇಬ್ರಿಗೆ ಮಾತು ಕೊಟ್ಟಿದ್ದೀನಿ 1 ವರ್ಷ ಮುಗಿಯೋವರೆಗೂ ಈ ವಿಚಾರನ ಯಾರಿಗೂ ಹೇಳ್ಬಾರ್ದು ಅಂತ. ಸೊ ಹಂಗಾಗಿ ದೇವಯಾನಿ ಅಮ್ಮ ನಾವಿಬ್ರು ಅಗ್ನಿಸಾಕ್ಷಿಯಾಗಿ ಮದುವೆ ಆಗಿದ್ದೀವಿ ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ಅಯ್ಯೋ ಹಾಳಾದೋಳು ಏನೋ ಹೇಳ್ತೀನಿ ಅಂತಂದ್ಲು, ಮತ್ತೆ ಏನೋ ಸುಳ್ಳು ಮುಚ್ಚಿಟ್ಟಿದ್ದೀನಿ ಅಂದಲ್ಲಮ್ಮ ಅದೇನೇನು ಅಂತ ಹೇಳ್ಬಿಟ್ಟು ದೇವಯಾನಿ ಕೇಳ್ತಾಳೆ. ಅದು ಏನು ಅಂದರೆ ನಾನು ಈ ರೀತಿ ಅಮ್ಮ ಇಲ್ದಲ್ಲಿ ನೋವಲ್ಲಿದ್ದೀನಲ್ಲ, ಸೊ ಅಮ್ಮ ಹೋಗಿದಾರಲ್ಲ ಅದಕ್ಕೆ ತುಂಬ ನೋವಾಗ್ತಿತ್ತು, ಆ ನೋವನ್ನ ಮುಚ್ಚಿಟ್ಬಿಟ್ಟೆ, ಅದಕ್ಕೆ ಅದನ್ನ ಸುಳ್ಳು ಅಂತ ಹೇಳಿದೆ ಅಂದ್ಬಿಟ್ಟು ಹೇಳ್ತಾರೆ. ಓ ಹೌದಾ, ಈ ಹಾಳಾದವಳು ಏನು ಬಾಯಿ ಬಿಡಲ್ಲ ಅಂತ ಹೇಳ್ಬಿಟ್ಟು ಅಂಜು ಇದ್ದಳು. ಅಮ್ಮ ಬಾಯಿ ಬಿಟ್ಲಾ ಟೀ ಅಂಗಡಿಯಿಂದಾಗ? ಏನು ಬಾಯಿ ಬಿಟ್ಟಿಲ್ಲ ಅಂದಾಗ ಅಮ್ಮ ಅವಳು ಗ್ಯಾರಂಟಿ 1 ವರ್ಷ ಆದಮೇಲೆ ನಮ್ಮ ಮನೆ ಬಿಟ್ಟೋಗ್ಬಿಡ್ತಾಳಲ್ವಾ ಅಂತ ಹೇಳ್ಬಿಟ್ಟು ಒಂಚೂರು ಹೇಳಿದಾಗ ಅವಳು ಬಿಟ್ಟೋದ್ರೆ ನಿನ್ಗೆ ಯಾಕೆ ಅಂದಾಗ ಅಲ್ಲಮ್ಮ ಆಮೇಲೆ ಅಜಿತ್ ಒಬ್ಬನೇ ಆಗ್ಬಿಡ್ತಾನಲ್ಲ, ಅಜಿತ್ ನಾನೇ ಮದುವೆ ಆಗ್ಬೋದಲ್ಲ ಅಂದಾಗ ಅಚ್ಚಿ ನಿನ್ಗೇನು ಅನ್ಸಲ್ವಾ, ನನ್ನ ಜೀವನ ಹೆಂಗಾಗಿದೆ ಈಗ, ನೀನು ಹೊಟ್ಟೆಲಿದ್ದಾಗ ನಿಮ್ಮಪ್ಪ ಸತ್ತೋಗಿದ್ದು ಅವ್ರ ನೆನಪಲ್ಲೇ ಇಷ್ಟು ದಿನ ನಾನು ಜೀವನ ಕಳಿತಿಲ್ವಾ, ನೀನು ನಚ್ಚಿ ಬಿಟ್ರೆ ಬೇರೆ ಏನು ಫೋಕಸ್ ಮಾಡಬಾರ್ದು, ನಚ್ಚಿ ಮಾತ್ರ ನಿನ್ನ ಗಂಡ ಅಂತ ಹೇಳ್ಬಿಟ್ಟು ಅಂಜುಗೆ ಉಗಿತಾಳೆ. ಇನ್ನು ಈ ಕಡೆ ಅಂಜು ಮತ್ತೆ ನಚ್ಚಿದು ದಿನೇ ದಿನೇ ರೊಮ್ಯಾನ್ಸಿಕ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇಬ್ರು ಹೆಂಗೋ ಒಟ್ಟಿನಲ್ಲಿ ಚೆನ್ನಾಗಿದ್ದಾರೆ. ಆದರೆ ಈ ಅಂಜು ಯಾವಾಗ ಬೇಕೋ ಅವಾಗ ಪ್ಲೇಟ್ ಚೇಂಜ್ ಮಾಡಿಕೊಂಡು ನಂಗೆ ಅಜಿತ್ ಇಷ್ಟ ಇಲ್ಲ ನಚ್ಚಿ ಇಷ್ಟ ಅಂತ ಹೇಳ್ಬಿಟ್ಟು ಆಟಗಳನ್ನ ಆಡ್ತಿರ್ತಾಳೆ. 2 ದಿನ ಆದಮೇಲೆ ಗೊತ್ತಾಗುತ್ತೆ ಭೂಮಿ ಬಂಡವಾಳ ಏನು ಅಂತ ಹೇಳ್ಬಿಟ್ಟು ಇಬ್ರು ಅಮ್ಮ ಮಗಳು ಮಾತಾಡ್ಕೊಂಡಿರ್ತಾರೆ. ಇನ್ನು ಶಾರದಾ ಕಾಲು ನೋವು ಅಂತ ಹೇಳ್ಬಿಟ್ಟು ಒದ್ದಾಡ್ತಾ ಇರ್ತಾರೆ. ಅದನ್ನ ನೋಡಿದಂಥ ಶ್ರವಣ್ಗೆ ತುಂಬ ನೋವಾಗುತ್ತೆ. ಶಾರದಂಗೆ ಕಾಲು ನೋವು ಇರಬೇಕು, ನಿದ್ದೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಹೋಗಿ ಕಾಲನ್ನ ಒತ್ತುತ್ತಿದ್ರೆ ಆರಾಮಾಗಿ ನಕ್ಕೊಂಡು ಶಾರದಾ ನಿದ್ದೆನ ಮಾಡ್ತಿರ್ತಾರೆ. ಅದನ್ನ ನೋಡಿ ಶ್ರವಣ್ ಕಣ್ಣಲ್ಲಿ ಕಣ್ಣೀರು ಬರ್ತಾ ಇರುತ್ತೆ. ಇನ್ನು ಯಾರಿದು ಕಾಲು ಓದಿದ್ದಾರೆ ಅಂದ್ಬಿಟ್ಟು ಸಡನ್ನಾಗಿ ಶಾರದಾ ಇದ್ದಾಗ ಅಲ್ಲಿ ಸಂಗೀತನೂ ಇರ್ತಾರೆ, ಈ ಶ್ರವಣ್ ಇರ್ತಾರೆ. ಶ್ರವಣ್ ನೋಡಿ ಎದ್ರಕೊಂತಾ ಇರ್ತಾಳೆ. ನಾನು ಕಾಲೋತಿದ್ದು ಶಾರದಾ, ಶ್ರವಣ್ ಅಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ ಸರಿ ಆಯ್ತು ನೀನು ಮನೆಗೆ ಅಂದಾಗ ಶ್ರವಣ ಯಾಕೋ ಇದೆಲ್ಲ ಈ ಥರ ಅವಳು ನೀನು ನೋಡಿದ್ರೆ ಎದ್ರುಕೊಂತಾಳೆ ಗೊತ್ತಿಲ್ವೇನೋ ಅಂದಾಗ ಅಕ್ಕ ಅವಳು ತುಂಬ ಕಾಲು ನೋವಿತ್ತು, ಹೆಂಗಕ್ಕ ಅವಳು ನೋವು ನೋಡ್ಕೊಂಡು ತಡ್ಕೊಳ್ಳೋದು, ನಾನು ಕಾಲು ಹೊತ್ತಿದಾಗ ಅವಳ ಮುಖದಲ್ಲಿ ಒಂದು ನಗು ಬಂತು, ಎಷ್ಟು ಖುಷಿ ಆಯಿತು ಗೊತ್ತಾಕ, ಅಷ್ಟೇ ಸಾಕು ನನಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇನ್ನು ಶ್ರವಣ ಅತ್ತ ನೋಡಿ ಹುಡ್ಕಾಡ್ತಾ ಇರ್ತಾಳೆ ಶಾರದಾ. ಈಗ ಶಾರದಂಗೆ ನಿಧಾನವಾಗಿ ಎಲ್ಲ ನೆನಪುಗಳು ಒಂದೊಂದೇ ಬರ್ತಾ ಇದೆ. ಇನ್ನು ಅಜಿತ್ ಮತ್ತು ಭೂಮಿ ಒಂದಾಗಬೇಕು ಅಂದರೆ ಅಜಿತ್ಗೆ ಮನೆಗೆ ಬರೋಕ್ಕೆ ತುಂಬಾ ಹೊತ್ತಾಗ್ಬಿಡುತ್ತೆ. ಆವಾಗ ಭೂಮಿಗೆ ತಡ್ಕೊಳಕ್ಕಾಗಲ್ಲ. ಅಂದರೆ ಸಾಯಿಬ್ರನ್ನ ಇರೋದೇ 2 ದಿನ ಕಣ್ಣು ತುಂಬ್ಕೊಂಬಿಡ್ಬೇಕು ಅಂತ ಹೇಳ್ಬಿಟ್ಟು ಆಚೆ ಓಡಾಡ್ತಿರ್ತಾಳೆ ಅವಳೆ ಬೆಕ್ಕಿನ ಥರ. ಅಲ್ಲಿಗೆ ನಚ್ಚಿ ಬಂದು ಏನಕ್ಕೆ ಇಷ್ಟೊಂದೆಲ್ಲ ಓಡಾಡ್ತಾ ಇದ್ದೀರಾ, ಇನ್ನೂ ಅಣ್ಣ ಬಂದಿಲ್ವ ಅಂದಾಗ ಇನ್ನೂ ಇಲ್ಲ ಇದು ನಿಮ್ಮ ಅಣ್ಣಂಗೆ ಒತ್ತುಗಳಿಗೆ ಏನೂ ಇಲ್ಲ, ಇಷ್ಟು ಹೊತ್ತಾಯಿತು ಇನ್ನೂ ಮನೆಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ ಅದಕ್ಕೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ, ಅಲ್ಲ ನೀವಿಬ್ಬರು ಹೆಂಗೆ ಲವ್ ಮ್ಯಾರೇಜ್ ಆದರೆ ಇಷ್ಟೊಂದು ಪ್ರೀತಿ ಮಾಡ್ತೀರಲ್ಲ, ನಮ್ಮ ಅಣ್ಣನ ಕಂಡ್ರೆ ಇಷ್ಟು ಲವ್ ನಿಮಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಅದು ಹಂಗೆ ಇದು ಆದರೆ 2 ದಿನ ಆದಮೇಲೆ ಅದು ಏನಾಗ್ತೀನೋ ನನಗೆ ಗೊತ್ತಿಲ್ಲ ಅಂದ್ಬಿಟ್ಟು ಹೇಳ್ತಾ ಇರ್ತಾಳೆ. ಅಷ್ಟೊಂದೆಲ್ಲ ತಲೆ ಯಾಕೆ ಕೆಡಿಸ್ಕೊತೀರಾ, ಅದಕ್ಕೆ ಫೋನ್ ಇಲ್ವಾ, ಫೋನ್ ಮಾಡಿ ಬ್ರೋಗೆ ಅಂತ ಹೇಳ್ಬಿಟ್ಟು ನಚ್ಚಿ ಹೇಳ್ತಾರೆ. ಫೋನ್ ಮಾಡಿದಾಗ ಈ ಕಡೆ ಸಾಹೇಬ್ರೆ ಎಲ್ಲಿದ್ದೀರಾ ನೀವು, ಏನು ಮಾಡ್ತಾ ಇದ್ದೀರಾ, ಬೆಳಿಗ್ಗೆ ಹೋಗಿದ್ದು ತಿಂದ್ರಾ ಬಿಟ್ರಾ ಏನು ಮಾಡ್ಕೊಂಡ್ರೆ ಒಂದು ಗೊತ್ತಿಲ್ಲ, ಅಲ್ಲ ಇಷ್ಟು ಕತ್ಲೆ ಆದ್ರೂ ನೀವು ಸ್ಟೇಷನಲ್ಲೇ ಇದ್ದೀರಲ್ಲ, ಮನೆಗೆ ಬರಬೇಕು, ರೆಸ್ಟ್ ಮಾಡಬೇಕು, ವಿಶ್ರಾಂತಿ ಪಡ್ಕೋಬೇಕು ಅಂತ ಏನು ಇಲ್ವಾ ನಿಮಗೆ ಅಂತ ಹೇಳ್ಬಿಟ್ಟು ಪಟ ಅಂತ ಭೂಮಿ ಮಾತಾಡ್ತಾನೆ ಇರ್ತಾಳೆ. ಆದರೆ ಅಜಿತ್ ಏನು ಮಾತಾಡಲ್ಲ. ನೋಡು ನೀನು ಹೋಗಿ ನಿನ್ನ ಬಟ್ಟೆನ ಪ್ಯಾಕ್ ಮಾಡ್ಕೋ ಅಂತ ಹೇಳ್ಬಿಟ್ಟು ಅಜಿತ್ ಫೋನ್ನ ಕಟ್ ಮಾಡಿಬಿಡ್ತಾರೆ. ಇನ್ನು ಭೂಮಿಗೆ ಈ ಮಾತನ್ನ ಕೇಳಿದ ತಕ್ಷಣ ಎದ್ದೇನೆ ಹೊಡ್ಕೊಳಂಗಾಗ್ಬಿಡುತ್ತೆ. ಯಾಕೆಂದರೆ ಸಾಹೇಬ್ರು ನನ್ನ ಆಚೆ ಹೋಗು ಅಂತ ಇಷ್ಟು ಬೇಗ ಹೇಳ್ತಾ ಇದ್ದಾರೆ ಅಂದಾಗ ಅದಕ್ಕೆ ಏನಾಯಿತು ಅಂದಾಗ ಏನಿಲ್ಲ ಮೈದು ಅಂದಾಗ ಮತ್ತೆ ಕಣ್ಣಲ್ಲಿ ಯಾಕೆ ನೀರು ಅಂದಾಗ ಅದು ಕಣ್ಣಿಗೆ ಧೂಳು ಬಿದ್ದುಬಿಡ್ತು ಅಂತ ಹೇಳ್ಬಿಟ್ಟು ಭೂಮಿ ಮುಚ್ಚಿಡ್ತಾಳೆ. ಇನ್ನು ಸಾಹೇಬ್ರಿಗೆ ನನ್ನ ಮೇಲೆ ಯಾವುದೇ ರೀತಿ ಪ್ರೀತಿ ಇಲ್ಲ, ನಾನು ಮಾತ್ರ ಮನ್ಸಾರೆ ಪ್ರೀತಿ ಮಾಡ್ತಿದ್ದೀನಿ, ನನ್ನ ಬ್ಯಾಗ್ ಪ್ಯಾಕ್ ಮಾಡ್ಕೊ ಅಂತ ಹೇಳಿದ್ರಲ್ಲ, ನಾನು ಆಲ್ರೆಡಿ ಹೋಗ್ಬೇಕು ಅಂತ ಅವ್ರ ತೀರ್ಮಾನ ಆಗ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ರೂಮ್ಗೆ ಹೋಗಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊತಿರ್ತಾಳೆ. ಇನ್ನು ಅಷ್ಟರಲ್ಲಿ ಅಜಿತ್ ಬಂದು ಮನೆಯಲ್ಲಿ ಎಲ್ಲರನ್ನೂ ಕರೆದು ಒಂದು ವಿಚಾರನ ಹೇಳ್ತಾರೆ. ನಾವೆಲ್ಲ ಈಗ ಅಪ್ಪ ಅವರ ಊರಿಗೆ ಹೋಗ್ಬೇಕು ಅಂತ ಹೇಳಿದಾಗ ಏನಾಯಿತು ಅಮ್ಮ ಹುಷಾರಾಗಿದ್ದಾರಲ್ವಾ ಅಂತ ಹೇಳ್ಬಿಟ್ಟು ರಾಮ್ ಕೇಳ್ತಾರೆ. ಅಪ್ಪ ಏನೂ ಆಗಿಲ್ಲ ಅಜ್ಜಿಗೆ, ಆದರೆ ನಾವು ಅಜ್ಜಿ ನೋಡಿ ಎಷ್ಟೊಂದು
ದಿನ ಆಗೋಗಿದೆ, ಅವ್ರನ್ನ ನೋಡಬೇಕು ಮಾತಾಡಿಸ್ಬೇಕು ಅನ್ನೋದಿಲ್ವಾ, ಅಲ್ಲೇನೋ ಸಮಸ್ಯೆ ಆಗಿದೆಯಂತೆ ಅಂದ್ಬಿಟ್ಟು ಅಜಿತ್ ಹೇಳ್ತಾರೆ. ಹೌದಾ, ಸರಿ ಆಗಿದ್ರೆ ಈಗ ಎಲ್ಲರೂ ಸಹ ಅಲ್ಲಿಗೆ ಹೋಗಲೇಬೇಕು, ನಾನು ಅಮ್ಮನ ನೋಡಲೇಬೇಕು ಅಂತ ಹೇಳ್ಬಿಟ್ಟು ರಾಮು ಸಹ ಕಾದ್ರದಿಂದ ಕಾಯ್ತಾ ಇರ್ತಾರೆ. ಈಗ ಹಳ್ಳಿ ಕಡೆಗೆ ನಮ್ಮ ದೇವರ ಸನ್ನಿಧಿ ಕುಟುಂಬ ಪಯಣನ ನಡೆಸ್ತಾ ಇದೆ. ಇನ್ನು ಅಲ್ಲಿಗೆ ಹೋಗಿದ ತಕ್ಷಣ ನಮ್ಮ ರಾಮ್ ತಾಯಿ ಏನಿರ್ತಾರೆ ಅವರು, ಏನ್ರೋ ಎಲ್ಲ ಈಗ ಬಂದ್ಬಿಟ್ಟಿದ್ದೀರಾ, ನಾನು ತಿಥಿ ಮಾಡಕ್ಕೆ ಬಂದಿದ್ದೀರಾ, ಓಹೋ ಇಷ್ಟು ದಿನ ಇಲ್ದಿದ್ದ ಪ್ರೀತಿ ಈಗ ಬಂದ್ಬಿಟ್ಟಿದ್ದೆ ದಿಢೀರಂತ ಸಾರಿ, ಸೊ ಏನಕ್ಕೆ ಬಂದ್ರ ನೀವೆಲ್ಲ ಅಂತೇಳ್ಬಿಟ್ಟು ಗಿಜ್ಜೆ ಲೋಕೇಶಮ್ಮ ಕೇಳ್ತಾ ಇರ್ತಾರೆ. ಇನ್ನು ರಾಮ್ ಇದನು, ಅಮ್ಮ ಯಾಕೆ ಈ ಥರ ಎಲ್ಲ ಮಾತಾಡ್ತೀರ ಅಂದಾಗ, ಹೇಯ್ ಮುಚ್ಚೋ ಬಾಯಿ ನೀನು, ಹೆಂಡ್ತಿನ ಪ್ರೀತಿ ಮಾಡಿ ಮದುವೆ ಆದೆ ಅಂತ ಹೋಗಿ ಹೆಂಡ್ತಿ ಮನೆಯಲ್ಲೇ ಅಳಿಯ ಆಗಿ ಇದ್ದೋ ನೀನು, ಈಗೇನೋ ನನ್ನ ಹತ್ರ ಬಂದಿರೋದು ನೀನು ಅಂತೇಳ್ಬಿಟ್ಟು ಜೋರು ಮಾಡ್ತಿರ್ತಾರೆ. ತಿಥಿ ಮಾಡಕ್ಕೆ ಬಂದಿರ್ಬೇಕು ನೀವೆಲ್ಲ ಅಲ್ವಾ ಅಂತೇಳ್ಬಿಟ್ಟು ಅಜ್ಜಿ ಜೋರು ಮಾಡಿದ್ರೆ, ಈ ಕಡೆ ಭೂಮಿ ಇದ್ದೋಳು, ಅಲ್ಲ ಇಷ್ಟು ವಯಸ್ಸಾಗಿದೆ ನಿಮ್ಮ ಬಾಯಲ್ಲಿ ಒಂದಾದರೂ ಒಳ್ಳೆ ಮಾತು ಬರೋದು ಬೇಡವಾ ಅಂತೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ಇನ್ನು ಈ ಕಡೆ, ಏಯ್ ಯಾರೇ ನೀನು ನನ್ನ ಮೇಲೆ ಆವಾಜ್ ಆಗ್ತಿದ್ಯಾ, ರಾಮ್ ಯಾರೋ ಇವಳು ಅಂದಾಗ, ಅಮ್ಮ ಅವ್ಳು ನನ್ನ ಸೊಸೆ ಅಂತೇಳ್ಬಿಟ್ಟು ರಾಮ್ ಹೇಳ್ತಿರ್ತಾರೆ. ಮತ್ತೆ ಇಷ್ಟೊಂದು ವಯಸ್ಸಾಗಿದೆ, ಮಕ್ಕಳು ನಿಮ್ಮನ್ನ ಪ್ರೀತಿಯಿಂದ ನೋಡ್ಲಿಕ್ಕೆ ಬಂದಿದ್ದಾರೆ, ಇಷ್ಟರೆಲ್ಲ ಮಾತಾಡ್ತಿರಲ್ಲ, ಸಾವು ಬಗ್ಗೆ ಏನು ಅನ್ಸಲ್ವಾ ಅಂತೇಳ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ಪರವಾಗಿಲ್ಲ ಕಣೋ, ನಮ್ಮ ಸೊಸೆ ಜೋರಿಲ್ಲ, ಆದರೆ ಅವಳು ಸೊಸೆ ಇಷ್ಟು ಜೋರಿದಾಳಲ್ಲ, ಖುಷಿ ಆಯ್ತು ನನಗೆ ಅಂತೇಳ್ಬಿಟ್ಟು ಅಜ್ಜಿ ಹೇಳ್ತಾ ಇರ್ತಾರೆ. ಈ ಕಡೆ ನೀವೆಲ್ಲ ಯಾಕೆ ಬಂದ್ರ, ಇಷ್ಟು ವರ್ಷದ ಮೇಲೆ ನನ್ನ ಮುಖ ನೋಡಕ್ಕೆ ಬಂದ್ರ ಅಂತೇಳ್ಬಿಟ್ಟು ಹೇಳ್ದಾಗ, ಅಜ್ಜಿ ಯಾಕೆ ಇಷ್ಟೊಂದೆಲ್ಲ ಬೇಜಾರು ಮಾಡ್ಕೋತಿದ್ದೀರಾ ಅಂತ ಹೇಳಿದಾಗ, ಇವನು ಯಾರು ಅಂದಾಗ, ಅಮ್ಮ ಇವ್ನು ನನ್ನ ಮಗ ಪೊಲೀಸ್ ಆಗಿದ್ದಾನೆ, ಒಬ್ಬ ಡಾಕ್ಟರ್ ಆಗಿದ್ದಾನೆ ಅಂದಾಗ ಅಜ್ಜಿ ಕೋಪ ಕರಗಿ ನೀರಾಗುತ್ತೆ. ಮೊಮ್ಮಕ್ಕಳನ್ನ ನೋಡಿದ ತಕ್ಷಣ ಅಜ್ಜಿ ಕಾಲಿಗೆ ನಮಸ್ಕಾರ ಮಾಡಿಕೊಂಡು, ನಿಮಗೆ ಏನು ತೊಂದರೆ ಇದ್ರು ಹೇಳಿ, ನಮ್ಮ ಜೊತೆನೇ ಬಂದಿದ್ಬಿಡಿ ಅಂದಾಗ, ಇಷ್ಟು ದೊಡ್ಡ ಮನೆ ಬಿಟ್ಟು ಹಳ್ಳಿ ಬಿಟ್ಟು ನಿಮ್ಮಪ್ಪ ಬಂದಿದ್ದಾನೆ ಅಂತ ನಾನು ನಿಮ್ಮ ಜೊತೆ ಬಂದಿದ್ಬಿಡ್ಬೇಕಾ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇನ್ನು ಹಳ್ಳಿ ಮನೆ ವಾತಾವರಣ ಎಲ್ಲನೂ ಸಹ ತುಂಬ ಇಷ್ಟ ಆಗ್ತಿರುತ್ತೆ ಭೂಮಿಗೆ. ಈ ಕಡೆ ಅಜಿತ್ಗೆಲ್ಲನೂ ಸತ್ಯಣ್ಣ ಇದ್ದವರು, ಅಜಿತಾ ನಿನ್ನ ಪ್ರೀತಿನ ಹೇಳ್ಕೊಳಕ್ಕೆ ಒಳ್ಳೆ ಒಂದು ಇದು ನೋಡೋದಾಗ, ಸತ್ಯಣ್ಣ ಆ ಆಸೆ ಬಿಟ್ಬಿಡಿ, ನಾನು ನಿನ್ನ ಪ್ರೀತಿ ಹೇಳ್ಕೊಳ್ಳೋದು, ಭೂಮಿ ಅದನ್ನು ಇಷ್ಟಪಡದೇ ಇರೋದು ಇದೆಲ್ಲ ಯಾಕೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಭೂಮಿ ಇದ್ದೋಳು, ಸಾಹೇಬ್ರ ಜೊತೆ ಈ ತುಂಬು ಕುಟುಂಬದಲ್ಲಿ ನಾನು ಇರೋಕ್ಕಾಗ್ತಿಲ್ವಲ್ಲ ಅದೇ ಬೇಜಾರು ಅಂತೇಳ್ಬಿಟ್ಟು ಭೂಮಿನೂ ಸಹ ನೊಂದ್ಕೊಂಡಿರ್ತಾಳೆ. ಆದರೆ ಅಜ್ಜಿಗೆ ಗೊತ್ತಾಗುತ್ತೆ ಇವರಿಬ್ರು ನಡುವೆ ಏನೋ ಸರಿ ಇಲ್ವಲ್ಲ, ಏಕೆ ಈ ರೀತಿಯೆಲ್ಲ ಆಗ್ತಾ ಇದೆ ಅಂತೇಳಿ. ಇದೆಲ್ಲ ಸತ್ಯಣ್ಣನ ಪ್ಲ್ಯಾನ್ ಆಗಿರುತ್ತೆ. ಸೊ ಅಜ್ಜಿ, ಅಲ್ಲ ನೀವು ನಿಜವಾಗ್ಲೂ ನನ್ನ ಮೊಮ್ಮಗನ್ನ ಪ್ರೀತಿಸೇ ಮದುವೆ ಆದ ಅಂತೇಳ್ಬಿಟ್ಟು ಭೂಮಿನ ಕರೆದು ಕೇಳ್ತಾರೆ. ಯಾಕಜ್ಜಿ ಈ ಅನುಮಾನ ನಿಮಗೆ ಅಂದಾಗ, ಅಲ್ಲ ಗಂಡ ಹೆಂಡತಿ ನಡುವೆ ಎಲ್ಲ ಸರಿ ಇದೆಯಾ ಅಂತೇಳ್ಬಿಟ್ಟು ಪ್ರಶ್ನೆ ಮಾಡ್ತಾರೆ. ಈಗ ನಮ್ಮ ಅಜ್ಜಿ ಏನೋ ಒಂದು ದೊಡ್ಡ ಮನಸ್ಸು ಮಾಡಿ ಅಜಿತ್ ಮತ್ತು ಭೂಮಿನ ಮತ್ತೆ ಒಂದು ಮಾಡ್ತಾರ, ಈ ಕಾಂಟ್ರಾಕ್ಟ್ ಮದುವೆ ಇಲ್ಲಿಗೆ ಮುಗಿಸ್ತಾರ, ನೋಡೋಣ ಹಳ್ಳಿ ವಾತಾವರಣದಲ್ಲಿ ಅಜಿತ್ ಭೂಮಿ ಪ್ರೀತಿ ಒಂದಾಗುತ್ತಾ ಈ ನೆಲದಲ್ಲಿ. ಸೊ ನಮ್ಗೆ ಏನು ಅನಿಸ್ತಾ ಇದೆ ಅಂದರೆ, ಹಂಚಿಕೆಯಲ್ಲಿ ಅಜ್ಜಿನೇ ಇವರಿಬ್ರನ್ನ ಒಂದು ಮಾಡ್ಬೋದು ಅಂತ ಅನಿಸ್ತಾ ಇದೆ. ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ದಾವೆ ಅಂತ ಅನ್ಕೋತೀನಿ. ದಯವಿಟ್ಟು ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮತ್ತು ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಥ್ಯಾಂಕ್ ಯು.